Yes, friends, now let us know about the ecological succession. It is a gradual, slow, and predictable change in the species composition of an area leading to a climax community. Climax community that is in equilibrium with the environment. Athwa the directional change in a communities with passage of time, or the sequential replacement of one community by another that is better suited to this for an area. ಸಿ ಒಂದು ಅರ್ಥ ಮಾಡ್ಕೋಬೇಕು ಇಲ್ಲಿ. ಗ್ರಾಜುವಲ್ ಸ್ಲೋ ಅಂಡ್ ಪ್ರಿಡಿಕ್ಟೇಬಲ್ ಚೇಂಜ್ ಆಗ್ತಾ ಇದೆ ಯಾವುದರಲ್ಲಿ? ಸ್ಪೀಸಿಸ್ ಕಾಂಪೋಸಿಷನ್ ಅಲ್ಲಿ. ಸ್ಪೀಸಿಸ್ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ಲಾಂಟ್ ಸ್ಪೀಸಿಸ್ ಬಂದು ಪ್ಲಾಂಟ್ ಸ್ಪೀಸಿಸ್, ಅನಿಮಲ್ ಸ್ಪೀಸಿಸ್, ಇವನ್ ಆಲ್ ದ ಲಿವಿಂಗ್ ಕಾಂಪೋನೆಂಟ್ಸ್, ದಟ್ ಇಸ್ ಬಯೋಟಿಕ್ ಕಾಂಪೋನೆಂಟ್ಸ್, ಈವನ್ ದ ಎಬಯೋಟಿಕ್ ಕಾಂಪೋನೆಂಟ್ಸ್. ಸೊ ಇನ್ ಸಿಂಪಲ್, ಯಾವುದೋ ಒಂದು ಬೇರ್ ಲ್ಯಾಂಡ್, ಫಾರ್ ಎಕ್ಸಾಂಪಲ್ ನೀವು ಚಿತ್ರಣ ಅಬ್ಸರ್ವ್ ಮಾಡಿದ್ರೆ ಒಂದು ಬೇರ್ ಲ್ಯಾಂಡ್ ಅಲ್ಲಿ, ಬೇರ್ ಲ್ಯಾಂಡ್ ಅಂದ್ರೆ ಖಾಲಿ ಇರತಕ್ಕಂಥ ಜಾಗದ ಒಂದು ಕಲ್ಲು, ಒಂದು ದೊಡ್ಡ ಕಲ್ಲು ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಆಗ್ತಾ ಅಲ್ಲಿ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ದ ಗ್ರಾಜುವಲ್ ಅಂಡ್ ಸ್ಲೋ ಅಂಡ್ ಪ್ರಿಡಿಕ್ಟೇಬಲ್ ಚೇಂಜಸ್ ಆಗ್ತದೆ, ಹೌದಾ? ಆ ಕಲ್ಲ ನಿಧಾನ ವೆದರಿಂಗ್ ಇಂದ, ಮಳೆಯಿಂದ, ಚಳಿಯಿಂದ, ಬಿಸಿಲಿಂದ ಏನಾಗುತ್ತೆ? ಇಟ್ ಸ್ಟಾರ್ಟ್ಸ್ ಟು ವೆದರ್. ಅದು ಕಲ್ಲು ಮಣ್ಣಾಗ್ತದೆ. ಸೊ ಮಳೆ ಬಂದಾಗ ಅದ್ರ ಮೇಲ್ಗಡೆ ಸ್ವಲ್ಪ ಲೈಕನ್ಸು, ಆಲ್ಗೇಸು, ಮಾಸಸ್ಸು ಅಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಸ್ಪೀಸಿಸ್ ಕಾಂಪೋಸಿಷನ್ ಆ ಏರಿಯಾದಲ್ಲಿ ಬರ್ತದೆ, ಹೌದಾ? ಸೊ ದಟ್ ಈಸ್ ನಾಟ್ ದ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಅದು ಒಂದು ಎನ್ವಿರಾನ್ಮೆಂಟನ್ನು ಸೂಚಿಸಲ್ಲ. ನಿಧಾನ ಅಗೇನ್ ಟೈಮ್ ಆಗ್ತಾ ಏನಾಗ್ತದೆ? ಅಲ್ಲಿ ಮಣ್ಣಿನ ಪ್ರಮಾಣ ಜಾಸ್ತಿ ಆಗ್ತದೆ, ನೀರು ನಿಂದ್ರಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಮಾಸಸ್, ಲೈಕನ್ಸ್ ಜೊತೆಗೆ ಅದರ ಪ್ಲಾಟ್ಫಾರ್ಮ್, ಅದೊಂದು ಪ್ಲಾಟ್ಫಾರ್ಮ್ ಆಗಿ ಆಕ್ಟ್ ಮಾಡ್ತಾ ಅಲ್ಲಿ ದೊಡ್ಡ ಮರಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಮೊಳಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಮತ್ತೆ ಬೀಜ ಬಿತ್ತಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಟ್ ಲಾಸ್ಟ್ ಅದೊಂದು ರಾಕ್ ಅಂದ್ರೆ ಕಲ್ಲು ಬಂಡೆ ಇರತಕ್ಕಂಥದ್ದು ಒಂದು ಫಾರೆಸ್ಟ್, ಒಂದು ಕಾಡಾಗಿ ಬದಲಾವಣೆ ಆಗ್ತದೆ. ಸೊ ಏನ್ ಕಾಡಿದೆ ಅಲ್ಲ, ಅಟ್ ಲಾಸ್ಟಿಗೆ ಬದಲಾಗೋದು, ದಟ್ ಈಸ್ ದ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಕಮ್ಯುನಿಟಿ ಇನ್ ದ ಸೆನ್ಸ್ ದ ಗ್ರೂಪ್ ಆಫ್ ಪಾಪ್ಯುಲೇಷನ್ಸ್, ಅಂದ್ರೆ ಡಿಫರೆಂಟ್ ಪಾಪ್ಯುಲೇಷನ್ ಅಲ್ಲಿ ಫಾರೆಸ್ಟ್ ಅಲ್ಲಿ. ಸೊ ನಾವು ಅದಕ್ಕೆ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೀವಿ. ಸೊ ಕಮ್ಯುನಿಟಿ ದಟ್ ಈಸ್ ಇನ್ ಈಕ್ವಿಲಿಬ್ರಿಯಂ ವಿತ್ ದ ಎನ್ವಿರಾನ್ಮೆಂಟ್, ಹೌದಾ? ಎನ್ವಿರಾನ್ಮೆಂಟ್ ಅಂತ ಅನ್ನಿಸ್ಕೊಂತದೆ, ಸುತ್ತಮುತ್ತ ಇರತಕ್ಕಂಥ ಎನ್ವಿರಾನ್ಮೆಂಟ್ ಜೊತೆಗೆ ಅದು ಈಕ್ವಲ್ ಆಗಿರ್ತದೆ. ಆ ಒಂದು ಕಲ್ಲು ಬಂಡೆ ಫಾರೆಸ್ಟ್ ಆಗಿ ಬದಲಾಯಿತು, ಹೌದಾ? ಎಂಥ ಬದಲಾವಣೆ ಇದು? ಇಟ್ ಈಸ್ ಎ ಗ್ರಾಜುವಲ್, ಸ್ಲೋ ಅಂಡ್ ಪ್ರಿಡಿಕ್ಟೇಬಲ್ ಚೇಂಜ್ ಇನ್ ದ ಸ್ಪೀಸಿಸ್ ಕಾಂಪೋಸಿಷನ್ ಆಫ್ ಎನ್ ಏರಿಯಾ ಲೀಡಿಂಗ್ ಟು ಎ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ಹೌದಾ? ಸೊ ಏನಾಗುತ್ತೆ? ಕಂಪ್ಲೀಟ್ ಆಗಿ ಅದು ಒಂದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತಕ್ಕೆ ತಲುಪಿದ ಮೇಲೆ ಅಲ್ಲಿರ್ತಕ್ಕಂಥ ಸ್ಪೀಸಸ್ ಅನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಎನಿಮಲ್ಸ್ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಬರ್ಡ್ಸ್ ಇರ್ತವೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಸಸ್ ಆಫ್ ಪ್ಲಾಂಟ್ಸ್ ಕ್ಯಾನ್ ಬಿ ಅಬ್ಸರ್ವ್, isn't it? So in this, some species colonize an area and increase in number, whereas other species decline and disappear. Sometimes what happens? See, already ಅಲ್ಲಿ ಬೇರೆ ಸ್ಪೀಸೀಸ್ ನ ಒಂದು ಕಾಲೋನಿ ಇರಬಹುದು, ಹೌದಾ? ಅಲ್ಲಿ ಯಾವುದೋ ಒಂದು ಎ ಬಿ ಅಂತಕ್ಕಂಥ ಪಕ್ಷಿಗಳ ಗುಂಪು ಇರಬಹುದು, ಒಂದು ಪಾಪ್ಯುಲೇಷನ್ ಕಾಲೋನಿ ಇರಬಹುದು. ಸೊ ಸಿ ಡಿ ಅಂತಕ್ಕಂಥ ಹೊಸ ಕಮ್ಯುನಿಟಿ ಅಲ್ಲಿಗೆ ಬಂದಾಗ ಈ ಎ ಬಿ ಅಂತಕ್ಕಂಥ ಬರ್ಡ್ಸ್ ನ ಸ್ಪೀಸೀಸ್ ಡಿಕ್ಲೈನ್ ಆಗ್ಬೋದು, ಅದರ ಸ್ಪೀಸೀಸ್ ನಂಬರ್ ಕಡಿಮೆ ಹಾಕೊಂತ ಹೋಗ್ಬೋದು. ಸಮಟೈಮ್ಸ್ ಇಟ್ ಮೇ ಬಿ ಎಕ್ಸಿಟ್ ಆರ್ ಎಕ್ಸ್ಟಿಂಕ್ಟ್ ಫ್ರಮ್ ದಟ್ ಕಮ್ಯುನಿಟಿ ಆರ್ ಡಿಸಪಿಯರ್. ಸೊ ಇದನ್ನು ನಾವು ನೋಡಬಹುದು. ದಿಸ್ ಇಸ್ ಆಲ್ಸೋ ಎ ಎಕಾಲಜಿಕಲ್ ಎಫೆಕ್ಟ್ ಆಫ್ ಎಕಾಲಜಿಕಲ್ ಸಕ್ಸೆಷನ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ. Then the entire sequences of communities that successively change in an area are called cirri. S-C-R-E, cirri. Series of communities. Cirri ಅಂದ್ರೆ ಏನು? Series of communities. The individual transitional communities are cirral communities. Individual transitional communities are cirral communities. ಏನಿದು? The entire sequence of communities. ಅಂದ್ರೆ ಇಲ್ಲಿ ಮಾಸಸ್ ಇದು ಸ್ಟಾರ್ಟಿಂಗ್ ನೀವು ಯಾವುದೇ ತಗೋರಿ, ಒಂದು ಕಲ್ಲು ಬಂಡೆ ಎಕ್ಸಾಂಪಲ್ ತೊಗೊಂಡಿದ್ವಿ ನಾವು. ಅಲ್ಲಿ ಸ್ಟಾರ್ಟಿಂಗ್ ಮಳೆ ಬಂದದ ಕಾರಣ, ಮಣ್ಣು ಇದ್ದಿದ್ದ ಕಾರಣ ಏನಾಗುತ್ತೆ? ಅಲ್ಲಿ ಮಾಸಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತು, ಹೌದಾ? ಆ ಮಾಸಸ್ ಅಂತಕ್ಕಂಥ ಒಂದು ಕಮ್ಯುನಿಟಿ ಏನಿದೆ, ದಟ್ ಬಿಕಮ್ಸ್ ಒನ್ ಸಿರೈ, ಅದೊಂದು ಸಿರೈ. ಆ ಮಾಸಸ್ ಗ್ರಾಜುವಲಿ ಲೈಕನ್ಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮಾಸಸ್ ಮೇಲ್ಗಡೆ. ಆ ಲೈಕನ್ಸ್ ಮೇಲ್ಗಡೆ ಇನ್ನೂ ಒಂದು ಯಾವುದೋ ಪ್ಲಾಂಟ್ ಸ್ಪೀಸೀಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದ ಟ್ರಾನ್ಸಿಷನಲ್ ಕಮ್ಯುನಿಟಿ, ಇಂಡಿವಿಜುವಲ್ ಟ್ರಾನ್ಸಿಷನಲ್ ಕಮ್ಯುನಿಟಿ ಅಂದ್ರೆ ಆ ಲೈಕನ್ ಇಂದ ಇನ್ನೂ ಒಂದು ಸ್ಮಾಲ್ ಪ್ಲಾಂಟ್, ಆ ಸ್ಮಾಲ್ ಪ್ಲಾಂಟ್ ನ ಕಮ್ಯುನಿಟಿ ಏನಿದೆ, ಇಟ್ ಇಸ್ ಎ ಸಿರೈ. ಆ ಲೈಕನ್ ಏನಿದೆ, ದಟ್ ಈಸ್ ಆಲ್ಸೋ ಎ ಸಿರೈ, ಹೌದಾ? ದ ಇಂಡಿವಿಜುವಲ್ ಟ್ರಾನ್ಸಿಷನಲ್ ಕಮ್ಯುನಿಟೀಸ್ ಆರ್ ಟರ್ಮ್ಡ್ ಆಸ್ ಸಿರಲ್ ಸ್ಟೇಜಸ್ ಆರ್ ಸಿರಲ್ ಕಮ್ಯುನಿಟೀಸ್. ಸಿರಲ್, there is a change in a species diversity, increase in a number of species and organisms and an increase in the total biomass. ಹೆಂಗಲ್ಲಿ ಸ್ಪೀಸಿಸ್ ಡೈವರ್ಸಿಟಿ ಜಾಸ್ತಿ ಆಗ್ತದೆ, ಸ್ಪೀಸಿಸ್ ನಂಬರ್ ಜಾಸ್ತಿ ಆಗ್ತದೆ, ಆರ್ಗಾನಿಸಮ್ಸ್ ನ ನಂಬರ್ ಜಾಸ್ತಿ ಆಗ್ತದೆ, ಏನಾಗ್ತದೆ? ದ ಟೋಟಲ್ ಬಯೋಮಾಸ್ ಆಲ್ಸೋ ಬಿ ಇನ್ಕ್ರೀಸ್ಡ್. That is one thing. Then the present day communities are due to succession of millions of years. ಅಂದ್ರೆ ಈಗ ಇರ್ತಕ್ಕಂಥ ನಾವೇನು ಫಾರೆಸ್ಟ್ಸ್ ನ ಅಬ್ಸರ್ವ್ ಮಾಡ್ತೀವಿ, ನಮ್ಮ ವೆಸ್ಟರ್ನ್ ಘಾಟ್ ಆಗಿರ್ಬೋದು, ನಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಫಾರೆಸ್ಟ್ ಆಗಿರ್ಬೋದು, ಮರ ಗಿಡ ಕಲ್ಲು ಏನಾಗಿರ್ಬೋದು, ಅದು
ಒಂದು ಸಿರಲ್ ಕಮ್ಯುನಿಟಿ ಎಷ್ಟೋ ಮಿಲಿಯನ್ ವರ್ಷಗಳಿಂದ ಗ್ರ್ಯಾಜುವಲಿ ಚೇಂಜ್ ಹಾಕೊಂತ ಬಂದಿರತಕ್ಕಂಥ ಪ್ರೆಸೆಂಟ್ ಡೇ ಎನ್ವಿರಾನ್ಮೆಂಟ್ ಅದು. ಸೊ ನೆಕ್ಸ್ಟ್ ಗ್ರ್ಯಾಜುವಲಿ ಅದು ಚೇಂಜ್ ಹಾಕೊಂತಾನೆ ಇರ್ತದೆ, isn't it? So succession and evolution would have been parallel processes at that time. ಹೌದಾ? ಏನಾಗ್ತದೆ ನಮಗೆ ಎವಲ್ಯೂಷನ್ ಅಂದ್ರೆ ನಿಮ್ಗೆ ಗೊತ್ತು, ಗ್ರ್ಯಾಜುವಲ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಸೊ ಎವಲ್ಯೂಷನ್ ಇಸ್ ಕಾನ್ಸ್ಟೆಂಟ್ ಅಂಡ್ ಈವನ್ ದ ಎಕಲಾಜಿಕಲ್ ಸಕ್ಸೆಷನ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಎಕಲಾಜಿಕಲ್ ಸಕ್ಸೆಷನ್ ಅಂದ್ರೆ ಅಲ್ಲಿ ದೇರ್ ಇಸ್ ಎ ಪ್ರಿಡಿಕ್ಟೇಬಲ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಓವರ್ ದ ಟೈಮ್. ಅಂಡ್ ಎವಲ್ಯೂಷನ್ ಅಂದ್ರೂ ಅಷ್ಟೇ ಅಲ್ಲಿ ಚೇಂಜಸ್ ಇರುತ್ತೆ. ಸೊ ಅಂದರೆ ಎವಲ್ಯೂಷನು ಮತ್ತು ಎಕಲಾಜಿಕಲ್ ಸಕ್ಸೆಷನ್ ದೇ ಆರ್ ಪ್ಯಾರಲಲ್ ಅನ್ಕೊಳ್ತೀವಿ. ವುಡ್ ಹ್ಯಾವ್ ಬಿನ್ ಪ್ಯಾರಲಲ್ ಪ್ರೊಸೆಸ್ ಅಟ್ ದಟ್ ಟೈಮ್ ಅಂದರೆ ಅವಾಗ. ಸೊ ಅಲ್ಲಿರ್ತಕ್ಕಂಥ ನಾವಾಗೆ ಅಂದ್ವಿ, ಇಲ್ಲಿ ಮೇಲ್ಗಡೆ ನಾವು ಓದಿದ್ವಿ, ಸ್ಪೀಸೀಸ್ ಡೈವರ್ಸಿಟಿ ಏನಾಗ್ತದೆ, ಚೇಂಜ್ ಆಗ್ತದೆ. ಸೊ ಚೇಂಜ್ ಹಾಕೊಂತ ಬರ್ತದೆ. ಚೇಂಜ್ ಯಾಕಾಗ್ತದೆ ಅಂದರೆ ಟು ಸೂಟ್ ದಟ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್, ಆ ಏರಿಯಾಗೆ ಚೇಂಜ್ ಆಗೋ ಸಲುವಾಗಿ ಸ್ಪೀಸೀಸ್ನ ಮಾರ್ಫಾಲಜಿ ಮತ್ತು ಅನಾಟಮಿಕಲ್ ಪರ್ಮನೆಂಟ್ ಚೇಂಜಸ್ ಆಗ್ತದೆ. ಹೌದಾ? ಹಾಗಾಗಿ ಹೊಸ ಸ್ಪೀಸೀಸ್ ಫಾರ್ಮ್ ಆಗ್ತದೆ, ಎವಾಲ್ವ್ ಆಗ್ತದೆ, ನಾವು ಅದಕ್ಕೆ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಎವಲ್ಯೂಷನ್ ಯಾಕಾಯ್ತು ಅಂದರೆ ಅಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಚೇಂಜ್ ಆಗಿತ್ತು ಬಿಕಾಸ್ ಆಫ್ ಎಕಲಾಜಿಕಲ್ ಸಕ್ಸೆಷನ್. ಸೊ ದಟ್ ದೇ ಆರ್ parallel. Then ecological succession andaga there are two types: primary succession, secondary succession. Let us know about the primary succession. ಸಕ್ಸೆಷನ್ ಅಂದ್ರೆ ಸಿಂಪಲ್ ಆಗಿ ಕನ್ನಡದಲ್ಲಿ ನಾವು ಪರಂಪರೆ ಒಂದಾದ್ಮೇಲೆ ಇನ್ನೊಂದು ಬರತಕ್ಕಂಥದ್ದು, ಹೌದಾ? ಅದಕ್ಕೆ ನಾವು ಸಕ್ಸೆಷನ್ ಅಂತ ಕರಿತೀವಿ. ಇಲ್ಲಿ ಯಾವುದರ ಪರಂಪರೆ ಅಂತಂದ್ರೆ ಒಂದು ಬಯೋಡೈವರ್ಸಿಟಿಯ ಪರಂಪರೆ. ಏನೂ ಇಲ್ಲದಂಥ ಜಾಗದಲ್ಲಿ ಹೊಸ ಒಂದು ಬಯೋಡೈವರ್ಸಿಟಿ ಫಾರ್ಮ್ ಆಗೋದು. ಸೊ ಅದು let us know. The succession taking place in areas where no living organisms ever existed. ಹೌದಾ? ಅವಾಗ ಅಂದ್ವಿ ಏನಿದು ಸಕ್ಸೆಷನ್ ಅಂದರೆ ದ ಡೈರೆಕ್ಷನಲ್ ಚೇಂಜ್ ಇನ್ ಕಮ್ಯುನಿಟೀಸ್ ವಿತ್ ಪ್ಯಾಸಸ್ ಟು ದ ಟೈಮ್. ಎಲ್ಲಿ ಎಂಥ ಏರಿಯಾ ಅದು, ಆ ಏರಿಯಾದಲ್ಲಿ ಯಾವುದೇ ಲಿವಿಂಗ್ ಆರ್ಗನಿಸಮ್ಸ್ ಯಾವತ್ತೂ ಎಕ್ಸಿಸ್ಟ್ ಆಗಿರಲೇ ಇಲ್ಲ ಅಂತ ಬೇರ್ ಭೂಮಿಯಲ್ಲಿ, ಲ್ಯಾಂಡಲ್ಲಿ ಅಥವಾ ವಾಟ್ ಎವರ್ ಇಟ್ ಮೇ ಬಿ ಅಂಥ ಏರಿಯಾದಲ್ಲಿ ಆಗ್ತಕ್ಕಂಥ ಎಕಾಲಜಿಕಲ್ ಸಕ್ಸೆಷನ್ಗೆ ನಾವು ಪ್ರೈಮರಿ ಸಕ್ಸೆಷನ್. ದ ಸಕ್ಸೆಷನ್ ಟೇಕಿಂಗ್ ಪ್ಲೇಸ್ ಇನ್ ಏರಿಯಾಸ್ ವೇರ್ ನೋ ಲಿವಿಂಗ್ ಆರ್ಗನಿಸಮ್ಸ್ ಎವರ್ ಎಕ್ಸಿಸ್ಟೆಡ್. ಎಕ್ಸಾಂಪಲ್ ನ್ಯೂಲಿ ಕೂಲ್ಡ್ ಲಾವಾ. ಹೌದಾ? ನಿಮಗೆ ಗೊತ್ತಿರ್ಬೋದು, ಇದು ಜ್ವಾಲಾಮುಖಿ ಆದಾಗ ಬರ್ತಕ್ಕಂಥ ಆ ಜಾಗನ ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೇ ಒಂದು ಏರಿಯಾದಲ್ಲಿ ಲಾವಾರಸ ಭೂಮಿ ಒಳಗಡೆಯಿಂದ ಒಂದು ಗುಡ್ಡದ ಮೇಲಿಂದ ನೀವು ನೋಡಿರ್ತೀರಿ, ಹೌದಾ? ಸೊ ಅದಕ್ಕೆ ಕೆಳಗಡೆ ಬಿದ್ದ ಆದಮೇಲೆ ಅದು ಹಂಗೆ ಬಂದು ಅಲ್ಲಿರ್ತಕ್ಕಂಥ ಕಂಪ್ಲೀಟ್ ಲ್ಯಾಂಡ್ ಏನಾಗಿರ್ತದೆ, ಏರಿಯಾ ಯಾವುದೇ ಒಂದು ಲಿವಿಂಗ್ ಆರ್ಗನಿಸಮ್ಗೆ ಬದುಕಕ್ಕೆ ಲಾಯಕ್ ಆಗದೇ ಇರತಕ್ಕಂಥ ಏರಿಯಾ ಆಗಿರ್ತದೆ, ಹೌದಾ? ಸೊ ಅಂಥ ಕಡೆ ಹೊಸದಾಗಿ ಹೊಸ ಸ್ಪೀಸೀಸ್ಗಳು ಫಾರ್ಮ್ ಆಗೋದು ಯಾವಾಗ, ಆ ಲಾವಾ ಎಲ್ಲ ಕೂಲ್ ಆದಾಗ, ಮಳೆ ನೀರು ನಿಂತಾಗ, ಕೂಲ್ ಆದಾಗ ಅಲ್ಲಿ ಹೊಸ ಸ್ಪೀಸೀಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವ. ಆ ಸಿರಲ್ ಕಮ್ಯುನಿಟೀಸ್ಗೆ ನಾವು ಸ್ಟಾರ್ಟ್ ಆಗೋದಕ್ಕೆ ನಾವು ಪ್ರೈಮರಿ ಸಕ್ಸೆಷನ್ ಅಂತ ಕರಿತೀವಿ. ಇವನ್ ಇನ್ ಬೇರ್ ರಾಕ್ ಅವಾಗೆ ಅಂದರೆ ಒಂದು ದೊಡ್ಡ ಕಲ್ಲು ಬಂಡೆಯಲ್ಲಿ ಯಾವುದೇ ಲಿವಿಂಗ್ ಆರ್ಗನಿಸಮ್ಸ್ ಆ ಬಂಡೆ ಜೊತೆಗೆ ಇರೋದಿಲ್ಲ, ಹೌದಾ? ಸೊ ಅಲ್ಲಿ ಆ ಬಂಡೆ ಗ್ರ್ಯಾಜುವಲ್ ಆಗಿ ಚೇಂಜ್ ಆಗ್ತಾ ಎಷ್ಟೋ ಹೊಸ ಸ್ಪೀಸೀಸ್ನ ತನ್ನಲ್ಲಿ ಹುಟ್ಟಿಸ್ಕೊಳ್ಳೋದಕ್ಕೆ ನಾವು ಪ್ರೈಮರಿ ಸಕ್ಸೆಷನ್ ಅಂತ ಕರಿತೀವಿ. ಈವನ್ ದ ನ್ಯೂಲಿ ಕ್ರಿಯೇಟೆಡ್ ಪಾಂಡ್ ಆರ್ ರಿಸರ್ವಾಯರ್, ಹೊಸದಾಗಿ ಹುಟ್ಟಿರ್ತಕ್ಕಂಥ ಒಂದು ಕೆರೆ, ಪಾಂಡ್, ಹೌದಾ? ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಯಾವುದೇ ರೀತಿಯಾಗಿರ್ತಕ್ಕಂಥ ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿರಲ್ಲ, ಗ್ರ್ಯಾಜುವಲಿ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನಾವು ಅದಕ್ಕೆ ಪ್ರೈಮರಿ ಸಕ್ಸೆಷನ್ ಅಂತ ಕರಿತೀವಿ. ಅದಕ್ಕೆ ಪ್ರೈಮರಿ ಸಕ್ಸೆಷನ್ ಅಂತ ಕರಿತೀವಿ? ಬಿಫೋರ್ ದೇರ್ ವರ್ ನೋ ಲಿವಿಂಗ್ ಆರ್ಗನಿಸಮ್ಸ್ ಎಟ್ ಆಲ್, ಬಟ್ ಗ್ರ್ಯಾಜುವಲಿ ಅಲ್ಲಿ ಲಿವಿಂಗ್ ಆರ್ಗನಿಸಮ್ಸ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿವೆ ಅಂತಂದ್ರೆ ದಟ್ ಈಸ್ ಪ್ರೈಮರಿ ಸಕ್ಸೆಷನ್. ಸೊ ಬಿಫೋರ್ ಎ ಬಯೋಟಿಕ್ ಕಮ್ಯುನಿಟಿ ಈಸ್ ಎಸ್ಟಾಬ್ಲಿಷ್ಡ್, ದೇರ್ ಮಸ್ಟ್ ಬಿ ಫಾರ್ಮೇಷನ್ ಆಫ್ ಫರ್ಟೈಲ್ ಸಾಯಿಲ್ through natural processes. So the primary succession is a very slow process. So primary succession ಅನ್ನೋದು ಬಹಳ ಸ್ಲೋ ಪ್ರೊಸೆಸ್. ಯಾಕಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ನ್ಯೂಲಿ ಕೂಲ್ಡ್ ಲಾವಾ ತಗೊಂಡಾಗ ಅಥವಾ ಬೇರ್ ರಾಕ್ ತಗೊಂಡಾಗ ಅಲ್ಲಿ ಏನಾಗ್ತದೆ, ಅಲ್ಲಿ ಯಾವುದೊಂದು ಬಯೋಟಿಕ್ ಕಮ್ಯುನಿಟಿ ಅಲ್ಲಿ ಎಸ್ಟಾಬ್ಲಿಷ್ ಆಗಬೇಕು, ಅಲ್ಲಿ ಹೊಸದಾಗಿ ಫಾರ್ಮ್ ಆಗಬೇಕು ಅಂತಂದಾಗ ಅಲ್ಲಿ ಎಸ್ಪೆಷಲಿ ಸಾಯಿಲ್ ಬೇಕು. ನಾಟ್ ದ ಸಿಂಪ್ಲಿ ಸಾಯಿಲ್, ಇಟ್ ಮಸ್ಟ್ ಬಿ ಫರ್ಟೈಲ್ ಸಾಯಿಲ್. ಫರ್ಟೈಲ್ ಸಾಯಿಲ್ ಇದ್ದಾಗ ಮಾತ್ರ ಅಲ್ಲಿ ಮಾಸಸ್ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಲೈಕನ್ಸ್ ಹುಟ್ಟಬಹುದು. ಲೈಕನ್ಸ್ ಮಾಸಸ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಸಿಕ್ಕ ಮೇಲೆ ವಿತ್ ಫರ್ಟೈಲ್ ಸಾಯಿಲ್ ಏನಾಗುತ್ತೆ, ಅಲ್ಲಿ ಪ್ಲಾಂಟ್ಸ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತವೆ, ದೊಡ್ಡ ದೊಡ್ಡ ಮರಗಳಾಗ್ತವೆ. ಮರ, ಪ್ಲಾಂಟು ಇವೆಲ್ಲ ಆದಮೇಲೆ ಎನಿಮಲ್ಸ್ನ ಬಯೋಡೈವರ್ಸಿಟಿ ಬರ್ತದೆ, ಬರ್ಡ್ಸ್ನ ಬಯೋಡೈವರ್ಸಿಟಿ ಸ್ಟಾರ್ಟ್ ಆಗ್ತದೆ. ಸೊ ಇದೆಲ್ಲ ಆಗ್ಬೇಕಂತಂದ್ರೆ ಅಂದ್ರೆ ಪ್ರೈಮರಿ ಸಕ್ಸೆಷನ್ ಒಂದು ಕಂಪ್ಲೀಟ್ ಆಗಬೇಕಾದ್ರೆ, ಸಕ್ಸಸ್ಫುಲ್ ಆಗಬೇಕಾದ್ರೆ ಬಹಳಷ್ಟು ಟೈಮನ್ನು ಇದು ತಗೊಂತದೆ. ಇಟ್ ಈಸ್ ವೆರಿ ಸ್ಲೋ ಪ್ರೊಸೆಸ್. Then now let us move towards the secondary succession. The succession taking place in an area after the existed organisms are lost. ಅರ್ಥ ಮಾಡ್ಕೋಬೇಕಿಲ್ಲಿ. ಸೆಕೆಂಡರಿ ಸಕ್ಸೆಷನ್ ಅಂದ್ರೆ ಸಕ್ಸೆಷನ್ ಟೇಕಿಂಗ್ ಪ್ಲೇಸ್ ಇನ್ ಆನ್ ಏರಿಯಾ ಆಫ್ಟರ್ ದ ಎಕ್ಸಿಸ್ಟೆಡ್ ಆರ್ಗನಿಸಮ್ಸ್ ಆರ್ ಲಾಸ್ಟ್. ಅಂದ್ರೆ ಒಂದು ಏರಿಯಾ ಇದೆ, ಆ ಏರಿಯಾದಲ್ಲಿ ಮೊದಲೇ ಎಷ್ಟೋ ಲಿವಿಂಗ್ ಆರ್ಗನಿಸಮ್ಸ್ ಇದ್ವು, ಅದೆಷ್ಟೋ ಬಯೋಡೈವರ್ಸಿಟಿ ಇತ್ತು. ಬಿಕಾಸ್ ಆಫ್ ಸಮ್ ರೀಸನ್ಸ್, ಹೌದಾ, ಕಾಡ್ಗಿಚ್ಚಿಂದನೋ, ಲೈಟನಿಂಗ್ ಇಂದನೋ ಅಥವಾ
ಫ್ಲಡ್ ಇಂದನೂ ಅಲ್ಲಿರ್ತಕ್ಕಂಥ ಎಲ್ಲ ಬಯೋಡೈವರ್ಸಿಟಿ ಲಾಸ್ ಆದಾಗ, ಹಾಳಾದಾಗ, ಕಂಪ್ಲೀಟ್ ಆಗಿ ಲಾಸ್ ಆದಾಗ ಮತ್ತೆ ಕೆಲವು ಸಮಯದ ನಂತರ, ಕೆಲವು ವರ್ಷಗಳ ನಂತರ ಮತ್ತೆ ಅಲ್ಲಿ ಡೈವರ್ಸಿಟಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಕ್ಸೆಷನ್ ಸ್ಟಾರ್ಟ್ಸ್ ಟು ಟೇಕ್ ಪ್ಲೇಸ್ ಇನ್ ದಟ್ ಏರಿಯಾ. ಹೌದಾ? ಆ ಏರಿಯಾದಲ್ಲಿ ಮುಂಚೆನೆ ಏನಿದ್ವು, ಸಾಕಷ್ಟು ಬಯೋಡೈವರ್ಸಿಟಿ ಇತ್ತು, ಸಾಕಷ್ಟು ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ವರ್ ದೇರ್, ಅನಿಮಲ್ಸ್ ವರ್ ದೇರ್, ಬರ್ಡ್ಸ್ ವರ್ ದೇರ್. ಬಟ್ ಬಿಕಾಸ್ ಆಫ್ ಸಮ್ ರೀಸನ್ಸ್ ಅವೆಲ್ಲನೂ ಏನಾಗಿದ್ವು, ಲಾಸ್ ಆಗಿದ್ವು. ಲಾಸ್ ಆದಮೇಲೆ ಅದೆಷ್ಟೋ ಸಮಯದ ನಂತರ ಮತ್ತೆ ಅಲ್ಲಿ ಹೊಸದಾಗಿ ಸ್ಪೀಸೀಸ್ಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಅಂತದಕ್ಕೆ ಅಂತೀವಿ ಸೆಕೆಂಡರಿ ಸಕ್ಸೆಷನ್. ಫಾರ್ ಎಕ್ಸಾಂಪಲ್, ಅಬಂಡಂಟ್ ಫಾರ್ಮ್ ಲ್ಯಾಂಡ್ಸ್. ಏನಿದು ಅಬಂಡಂಟ್ ಫಾರ್ಮ್ ಲ್ಯಾಂಡ್ಸ್ ಅಂದ್ರೆ ಈ ಬರಡಾಗಿರ್ತಕ್ಕಂಥ ಕೃಷಿ ಭೂಮಿ. ಹೌದಾ? ಅಲ್ಲಿ ಏನೋ ಬಿಕಾಸ್ ಆಫ್ ಸಮ್ ರೀಸನ್ಸ್ ಅಲ್ಲಿ ಏನೂ ಬೆಳೆದಿರಂಗಿಲ್ಲ, ಏನೂ ಇರಂಗಿಲ್ಲ ಅಂತ ಖಾಲಿ ಬರಡು ಭೂಮಿ ಆಗಿರ್ತಕ್ಕಂಥ ಫಾರ್ಮ್ ಲ್ಯಾಂಡ್ ಅಲ್ಲಿ ಮುಂದೊಂದು ದಿನ ಸಾಕಷ್ಟು ಸಮಯದ ನಂತರ ಅಲ್ಲಿ ಹೊಸ ಸ್ಪೀಸೀಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆದರೆ ದಟ್ ಸಕ್ಸೆಷನ್ ಇಸ್ ಸೆಕೆಂಡರಿ ಸಕ್ಸೆಷನ್. ಬರ್ನ್ಡ್ ಆರ್ ಕಟ್ ಫಾರೆಸ್ಟ್. ಹೌದಾ? ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಕಾಡ್ಗಿಚ್ಚಿಂದ ಹೌದಾ ಅದೆಷ್ಟೋ ಮರ ಗಿಡಗಳು ಪ್ರಾಣಿಗಳು ಸುಟ್ಟು ಸತ್ತೋದು. ಆ ಕಾಡು, ಆ ಬೆಟ್ಟ ಏನಾಗಿರ್ತದೆ, ಇವಾಗ ಬ್ಯಾರನ್ ಲ್ಯಾಂಡ್ ಆಗಿರ್ತದೆ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೀಸೀಸ್ ಇಲ್ಲ. ಮುಂದೊಂದು ದಿನ ಅಲ್ಲಿ ಏನಾಗ್ತದೆ, ಹೊಸ ಸ್ಪೀಸೀಸ್ಗಳು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇನ್ ದ ಸೆನ್ಸ್ ಸಕ್ಸೆಷನ್ ಸ್ಟಾರ್ಟ್ ಆಗ್ತದೆ. ಆ ಸಕ್ಸೆಷನ್ ಸೆಕೆಂಡರಿ ಸಕ್ಸೆಷನ್. ಹೌದಾ? ಯಾಕಂದ್ರೆ ಅದಕ್ಕಿಂತ ಮುಂಚೆ ಅಲ್ಲಿ ಕಾಡಿತ್ತು. ಹೌದಾ? ದೆನ್ ಲ್ಯಾಂಡ್ಸ್ ದಟ್ ಆರ್ ಫ್ಲಡ್ಡ್. ಹೌದಾ? ನೀವು ಫ್ಲಡ್, ಈ ಪ್ರವಾಹಗಳನ್ನ ನೋಡಿರ್ತೀರಿ. ಹೌದಾ? ಯಾವುದೋ ಒಂದು ನದಿ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಊರಲ್ಲಿ ಅಲ್ಲಿ ಎಷ್ಟೋ ಸ್ಪೀಸೀಸ್ಗಳು, ಪ್ಲಾಂಟ್ ಸ್ಪೀಸೀಸ್ಗಳು, ಎನಿಮಲ್ ಸ್ಪೀಸೀಸ್ಗಳು, ಮನುಷ್ಯರು ಏನೇನೋ ಇದ್ವು. ಹೌದಾ? ಆ ನದಿಯ ಪ್ರವಾಹದಿಂದ ಊರೇ ಕೊಚ್ಕೊಂಡು ಹೋಗ್ತಾ ಅಂತ ಕರಿತೀವಿ ನಾವು. ಹೌದಾ? ಪ್ರವಾಹ ಬಂದು ಹೋದ ಮೇಲೆ ನಾವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಏನೂ ಇರಂಗಿಲ್ಲ, ಇಲ್ಲಿ ನಮಗೆ ಬರಡಾಗಿ ಕಾಣ್ತಿರ್ತದೆ ಆ ಲ್ಯಾಂಡ್. ಸೊ ಸ್ವಲ್ಪ ವರ್ಷಗಳ ನಂತರ ಅಲ್ಲಿ ಏನಾಗ್ತದೆ, ಮತ್ತೆ ಹೊಸ ಸ್ಪೀಸೀಸ್ಗಳು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಸಕ್ಸೆಷನ್ ಸ್ಟಾರ್ಟ್ ಆಗ್ತದೆ, ಅಂಡ್ ದಟ್ ಈಸ್ ಸೆಕೆಂಡರಿ ಸಕ್ಸೆಷನ್. Let us know about the succession of plants, only the plants. Based on the nature of the habitat, plant succession is two types, hydrarch and xerarch. Hydrarch and xerarch. So hydrarch succession andrenu, it takes place in water areas. The series progress from hydric to mesic condition. So hydrarch, the succession which begins as aquatic habitat like pond, lake ಅಥವಾ ಬೇರೆ ಬೇರೆ ನಾಟ್ಸ್. ಸೊ ಲೈಕ್ ದಟ್. ಹೌದಾ? ಹೈಡ್ರಾಚ್ ಸಕ್ಸೆಷನ್. ಹೈಡ್ರಾಚ್ ಸಕ್ಸೆಷನ್ ಅಂದರೆ ಒಂದು ವಾಟರ್ ಏರಿಯಾ, ನೀರಲ್ಲಿ ಆಗ್ತಕ್ಕಂಥದ್ದು. ಸೊ ದ ಸೀರೀಸ್ ಪ್ರೋಗ್ರೆಸ್ ಅಂದರೆ ಸಿರಿಯಲ್ ಕಮ್ಯುನಿಟೀಸ್, ಸಕ್ಸಸ್ಫುಲ್ ಸಿರಿಯಲ್ ಕಮ್ಯುನಿಟೀಸ್ ಒಂದೊಂದಾಗಿ ಹಾಕೋಂತ ಹೋದಂಗೆಲ್ಲ ಹೈಡ್ರಿಕ್ ಇದ್ದಿದ್ದು ಅಂದರೆ ಅಕ್ವಾಟಿಕ್ ಏರಿಯಾ ಇರ್ತಕ್ಕಂಥದ್ದು. ಹೈಡ್ರಿಕ್ ಇಂದ ಅದೇನಾಗುತ್ತೆ, ಮೆಸಿಕ್ ಕಂಡೀಷನ್ಗೆ ಬರ್ತದೆ. ಮೆಸಿಕ್. ಸೊ ನೆನ್ಪಿಟ್ಕೋಬೇಕು, ಹೈಡ್ರಿಕ್, ಮೆಸಿಕ್, ಜೆರಿಕ್. ಹೌದಾ? ಹೈಡ್ರಿಕ್ ಅಂತಂದ್ರೆ ವಾಟರ್ ಏರಿಯಾ, ನೀರಿರ್ತಕ್ಕಂಥ ಏರಿಯಾ. ಹೌದಾ? ಮೆಸಿಕ್ ಅಂತಂದ್ರೆ ಕಂಪ್ಲೀಟ್ ಆಗಿ ನೀರು ಇಲ್ಲ ಅಲ್ಲಿ, ಕಂಪ್ಲೀಟ್ ಆಗಿ ಅದು ಬರಡು ಭೂಮಿನೂ ಅಲ್ಲ. ಇಟ್ಸ್ ನಾಟ್ ಎ ಬ್ಯಾರನ್ ಲ್ಯಾಂಡ್ ಆರ್ ಇಟ್ಸ್ ನಾಟ್ ಎ ವಾಟರಿ ಅಕ್ವಾಟಿಕ್ ಲ್ಯಾಂಡ್. ಸೊ ಇನ್ ಬಿಟ್ವೀನ್ ದಟ್, ಫಾರ್ ಎಕ್ಸಾಂಪಲ್ ವಾಟ್ ವಿ ಆರ್ ನೌ ಇನ್ ಅವರ್ ಹೋಮ್. ಸೊ ಅವರ್ ಏರಿಯಾ ಈಸ್ ಮೆಸಿಕ್. ನಮ್ಮ ಏರಿಯಾ ಕಂಡೀಷನ್ ಏನಿವಾಗಿರ್ತಕ್ಕಂಥದ್ದು ಮೆಸಿಕ್ ಕಂಡೀಷನ್. ಅದು ಹೈಡ್ರಿಕ್ ಕಂಡೀಷನ್ ಅಲ್ಲ, ಅದು ಮೆಸಿಕ್. ಅಂಡ್ ದಟ್ ಇಸ್ ನಾಟ್ ಎ ಜೆರಿಕ್. ಜೆರಿಕ್ ಅಂತಂದ್ರೆ ಏನು, ಕಂಪ್ಲೀಟ್ ಆಗಿ ಬರುಡಾಗಿರ್ತಕ್ಕಂಥ ಭೂಮಿ. ಹೌದಾ? ದಟ್ ಈಸ್ ಕಾಲ್ಡ್ ಜೆರಿಕ್. ಸೊ ಹೈಡ್ರಾಚ್ ಸಕ್ಸೆಷನ್ ಅಂದ್ರೆ ಸಿಂಪ್ಲಿ ದ ನೇಮ್ ಇಟ್ ಸೆಲ್ಫ್ ರಿವೀಲ್ಸ್ ದಟ್. ಸೊ ದ ಸಕ್ಸೆಷನ್ ವಿಚ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ವಾಟರಿ ಏರಿಯಾ. ಆದ್ರೆ ಸಕ್ಸೆಷನ್ ಆಗ್ತಾ ಏನಾಗ್ತದೆ, ವಾಟರ್ ಏರಿಯಾ ಇದ್ದಿದ್ದು ಮೆಸಿಕ್ ಕಂಡೀಷನ್ಗೆ ತಿರುಗ್ತದೆ. ಹೌದಾ? ಅಲ್ಲೆಲ್ಲ ಟ್ರೀಸು, ಬೇರೆ ಬೇರೆ ಪ್ಲಾಂಟ್ಸ್ ಬೆಳೆದು ಅದೊಂದು ಮೆಸಿಕ್ ಕಂಡೀಷನ್ ಆಗಿ ಕನ್ವರ್ಟ್ ಆಗ್ತದೆ. ಜೆರಾಚ್ ಸಕ್ಸೆಷನ್. ಇಟ್ ಟೇಕ್ಸ್ ಪ್ಲೇಸ್ ಇನ್ ಡ್ರೈ ಏರಿಯಾಸ್, ಬರಡು ಭೂಮಿಯಲ್ಲಿ. ಹೌದಾ? ಇಟ್ ಟೇಕ್ಸ್ ಪ್ಲೇಸ್ ಇನ್ ಡ್ರೈ ಏರಿಯಾಸ್. ದ ಸೀರೀಸ್ ಪ್ರೋಗ್ರೆಸ್ ಫ್ರಮ್ ಜೆರಿಕ್ ಟು ಮೆಸಿಕ್ ಕಂಡೀಷನ್. ಸೊ ಮೆಸಿಕ್ ಇನ್ ದ ಸೆನ್ಸ್ ದ ಫಾರೆಸ್ಟ್. ಸೊ ನಾವೇನು ಇವಾಗ ಇದ್ದೀವಿ ಇದನ್ನು ಒಂದು ಫಾರೆಸ್ಟೇ. ಫಾರೆಸ್ಟ್ ಅಂದ್ರೆ ಬರೀ ತಿಕ್ ವೆಜಿಟೇಷನ್ ಇದ್ರಷ್ಟೇ ಫಾರೆಸ್ಟ್ ಅಲ್ಲ. ಹೌದಾ? ಸೊ ವಾಟ್ ವಿ ಆರ್ ಲಿವಿಂಗ್ ಇನ್ ಅವರ್ ಏರಿಯಾ, ದೀಸ್ ಆರ್ ಆಲ್ಸೋ ಮೆಸಿಕ್ ಆರ್ ಫಾರೆಸ್ಟ್ ಲ್ಯಾಂಡ್ಸ್. ಸೊ ಹೈಡ್ರಾಚ್ ಸಕ್ಸೆಷನ್ ಅಲ್ಲೂ ಹೈಡ್ರಿಕ್ ಕಂಡೀಷನ್ ಇಂದ ಮೆಸಿಕ್ ಕಂಡೀಷನ್ಗೆ ಅಲ್ಟಿಮೇಟ್ ಆಗಿ ಅದು ಕನ್ವರ್ಟ್ ಆಗ್ತದೆ. ಇವನ್ ಇನ್ ಜೆರಾಚ್ ಸಕ್ಸೆಷನ್ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಸೀರೀಸ್ ಆಫ್ ಪ್ರೋಗ್ರೆಸ್ ಆದ ನಂತರ ಜೆರಿಕ್ ಕಂಡೀಷನ್ ಇದ್ದಿದ್ದು ಟರ್ನ್ಸ್ ಇಂಟು ಮೆಸಿಕ್ ಕಂಡೀಷನ್. ಅಲ್ಟಿಮೇಟ್ಲಿ ಟರ್ನ್ಸ್ ಇಂಟು ಮೆಸಿಕ್ ಕಂಡೀಷನ್. ಸೊ ದಟ್ ಈಸ್ ವಾಟ್ ದ ಜೆರಾಚ್ ಸಕ್ಸೆಷನ್. ಸೊ ನೆನ್ಪಿಟ್ಕೋಬೇಕು, ದ ಟರ್ಮ್ಸ್ ಹೈಡ್ರಾಚ್, ಜೆರಾಚ್ ಅನ್ನೋದು ನೆನಪಿರ್ಬೇಕು ನೀವು. Hence, both hydrarch and xerarch successions lead to a medium water condition, mesic, the climax community. The mesic. See, ಇನ್ನೊಂದು ಪಾಯಿಂಟ್ ಅನ್ನು ನಾವು ಅಬ್ಸರ್ವ್ ಮಾಡಬೇಕು. ದ ಸ್ಪೀಸೀಸ್ ಇನ್ವೇಡಿಂಗ್ ಎ ಬೇರ್ ಏರಿಯಾ ಕಾಲ್ಡ್ ಪಯೋನಿಯರ್ ಸ್ಪೀಸೀಸ್.
ಸೊ ನಾವು ಅದಕ್ಕೆ ಏನಂತೀವಿ ಪಯನೀರ್ ಸ್ಪೀಸೀಸ್ ಅಂತ ಕರಿತೀವಿ. ಅಂದರೆ ಒಂದು ಬೇರ್ ಲ್ಯಾಂಡಲ್ಲಿ ಖಾಲಿ ಇರ್ತಕ್ಕಂಥ ಯಾವುದೇ ಸ್ಪೀಸೀಸ್ ಇಲ್ಲದೆ ಇರತಕ್ಕಂಥ ಲ್ಯಾಂಡಲ್ಲಿ ಫಸ್ಟ್ಗೆ ಸಿರಲ್ ಸಕ್ಸೆಷನ್ ಆಗಬೇಕಾದ್ರೆ, ಪ್ರೈಮರಿ ಸಕ್ಸೆಷನ್ ಆಗಬೇಕಾದ್ರೆ ಅಥವಾ ಸೆಕೆಂಡರಿ ಸಕ್ಸೆಷನ್ ಆಗಬೇಕಾದ್ರೆ ಫಸ್ಟ್ಗೆ ಹುಟ್ಟತಕ್ಕಂಥ ಸ್ಪೀಸೀಸ್ಗೆ ನಾವು ಪಯನೀರ್ ಸ್ಪೀಸೀಸ್ ಅಂತ ಕರಿತೀವಿ. ಪಯನೀರ್ ಸ್ಪೀಸೀಸ್ ನೆನ್ಪಿಟ್ಕೋಬೇಕು. So then succession of plants on rocks, primary succession on rocks, that is xerophytic habitat. ಅಂದ್ರೆ ಕಲ್ಲು ಮೇಲೆ ಪ್ಲಾಂಟ್ಸ್ ಬೆಳೀತಾ ಬೆಳೀತಾ ಹೆಂಗದು ಮೆಸಿಕ್ ಆಗ್ತದೆ. ಇಯರ್ ಲೈಕನ್ಸ್ ಆರ್ ಪಯನೀರ್ ಸ್ಪೀಸೀಸ್. ನಾವಾಗ ಅಂದ್ವಿ ಪಯನೀರ್ ಸ್ಪೀಸೀಸ್ ಅಂದ್ರೆ ದ ಸ್ಪೀಸೀಸ್ ಇನ್ವೇಡ್ಸ್ ಫಸ್ಟ್ ಇನ್ವೇಡಿಂಗ್ ಸ್ಪೀಸೀಸ್ ಆನ್ ಅ ಬೇರ್ ಲ್ಯಾಂಡ್. ಹೌದಾ? ಇಲ್ಲಿ ಯಾವ್ದದು ಲೈಕನ್. ನಾವು ಕಲ್ಲನ್ನ ತಗೊಂಡಾಗ, ರಾಕ್ ಕಲ್ಲು ಬಂಡೆನ ತಗೊಂಡಾಗ ಅಲ್ಲಿ ಪಯನೀರ್ ಸ್ಪೀಸೀಸ್ ಯಾವ್ದಂದಾಗ ಲೈಕನ್ ಅಲ್ಲಿ ಫಾರ್ಮ್ ಆದ್ಮೇಲೆ ಲೈಕನ್ ಏನ್ ಮಾಡುತ್ತೆ, ಗ್ರಾಜುವಲಿ ಸ್ಟಾರ್ಟ್ಸ್ ಟು ಸೆಕ್ರೀಟ್ ಆಸಿಡ್ಸ್. ಆ ಲೈಕನ್ ಸೆಕ್ರೀಟ್ ಮಾಡ್ತಕ್ಕಂಥ ಆರ್ಗಾನಿಕ್ ಅಂಡ್ ಇನ್ಆರ್ಗಾನಿಕ್ ಆಸಿಡ್ಸ್ ನ ಆಕ್ಷನ್ ಇಂದ, ಎಫೆಕ್ಟ್ ಇಂದ ಏನಾಗ್ತದೆ, ಆ ಕಲ್ಲು ಬಂಡೆ ಡಿಸಾಲ್ವ್ ಆಗ್ತದೆ. ಸೆಕ್ರೆಟೆಡ್ ಆಸಿಡ್ಸ್ ಡಿಸಾಲ್ವ್ ದ ರಾಕ್. ಡಿಸಾಲ್ವ್ ದ ರಾಕ್ ಇನ್ ದ ಸೆನ್ಸ್ ಏನಾಗ್ತದೆ, ವೆದರಿಂಗ್ ಸ್ಟಾರ್ಟ್ ಆಗ್ತದೆ, ಕಲ್ಲು ಬಂಡೆ ಸವಿಯಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದಾ? ಸೌದು ಏನಾಗ್ತದೆ, ಅಲ್ಲಿ ಸಾಯಿಲ್ ಫಾರ್ಮೇಶನ್ ಆಗ್ತದೆ. Isn't it? There occurs the formation of soil because of the action of chemicals secreted by the pioneer species, that is lichen on the rock. Then lichens, small plants like bryophytes. Lichens alli invade ಆದ್ಮೇಲೆ ಅದ್ರ ಮೇಲ್ಗಡೆ ಸ್ಮಾಲ್ ಪ್ಲಾಂಟ್ಸ್ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಲೈಕ್ ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್. ಸೊ ದೆನ್ ದೇ ನೀಡ್ ಓನ್ಲಿ ಸ್ಮಾಲ್ ಅಮೌಂಟ್ ಆಫ್ ಸಾಯಿಲ್. ಬ್ರಯೋಫೈಟ್ಸ್ಗೆ ಅಷ್ಟಾಗಿ ರೂಟ್ಸ್ ಬೆಳೆದಿರಲ್ಲ. ಹೌದಾ? ಅವೇನು ಪೆನೆಂಟ್ರೇಟ್ ಸಾಯಿಲ್ ಒಳಗಡೆ ಪೆನೆಂಟ್ರೇಟ್ ಆಗಿ ಸಾಯಿಲ್ ಮಿನರಲ್ನ ಅಬ್ಸರ್ವ್ ಮಾಡ್ಕೊಂಡು ಬೆಳೀತಕ್ಕಂಥ ಪ್ಲಾಂಟ್ಸ್ ಅಲ್ಲ. ಸೊ ದಟ್ ಲೈಕನ್ಸ್ ಮೇಲ್ಗಡೆ ಬ್ರಯೋಫೈಟ್ಸ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದಾದ ಮೇಲೆ ಬಿಗ್ಗರ್ ಪ್ಲಾಂಟ್ಸ್, ಬ್ರಯೋಫೈಟ್ಸ್ ಚೆನ್ನಾಗಿ ಬೆಳೆದ ಮೇಲೆ ಬಿಗ್ಗರ್ ಪ್ಲಾಂಟ್ ಗ್ರಾಜುವಲಿ, ಇದು ಒಮ್ಮೆಲೆ ಆಗ್ತಕ್ಕಂಥದ್ದೆಲ್ಲ ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಡ್ಯೂರೇಷನ್. ದೆನ್ ಬಿಗ್ಗರ್ ಪ್ಲಾಂಟ್ಸ್ ಅದಾದ್ಮೇಲೆ ಸ್ಟೇಬಲ್ ಕ್ಲೈಮ್ಯಾಕ್ಸ್ ಫಾರೆಸ್ಟ್ ಕಮ್ಯುನಿಟಿ ಮೆಸಿಕ್ ಕಂಡೀಷನ್ ಅಲ್ಲಿ ಫಾರ್ಮ್ ಆಗ್ತದೆ. ನಾವು ಅದಕ್ಕೆ ಮೀಸೋಫೈಟಿಕ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಜೆರೋಫೈಟಿಕ್ ಕಂಡೀಷನ್ ಇಂದ ಕಲ್ಲು ಬಂಡೆ ಏನಾಯ್ತು ಕೊನೆಗೆ ಅದ್ರ ಮೇಲ್ಗಡೆ ಅಂತಂದ್ರೆ ಒಂದು ಫಾರೆಸ್ಟ್ ಫಾರ್ಮ್ ಆಯ್ತು. ಆ ಫಾರೆಸ್ಟ್ಗೆ ನಾವು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತೀವಿ, ಬಿಕಾಸ್ ದಟ್ ಇಸ್ ದ ಅಲ್ಟಿಮೇಟ್ ಅಂಡ್ ಸ್ಟೇಬಲ್ ಸಸ್ಟೈನಬಲ್ ಕಮ್ಯುನಿಟಿ ಆಫ್ಟರ್ ದ ಸಕ್ಸಸ್ಫುಲ್ ಸಿರಲ್ ಸ್ಟೇಜಸ್. ಸೊ ಏನಾಯ್ತು, ಜೆರೋಫೈಟಿಕ್ ಇಂದ ಮೀಸೋಫೈಟಿಕ್ ಆಯ್ತು. ಸೊ ಇದೇನಿದು, ಇಟ್ ಇಸ್ ನಾಟ್ ಎ secondary succession, it is a primary succession. The climax community remains stable as long as the environment remains unchanged. So ಅಲ್ಲಿ xerophytic habitat ಇಂದ ಅದು ಮೀಸೋಫೈಟಿಕ್ ಬಂದಾಗ, ಮೀಸೋಫೈಟಿಕ್ ಹ್ಯಾಬಿಟೇಟ್ ಆದಾಗ ಅಲ್ಲಿರ್ತಕ್ಕಂಥ ಯಾವುದೇ ಸ್ಪೀಸೀಸ್ಗಳಾಗಿರ್ಬೋದು, ಅದು ಮೆಸಿಕ್ ಕಂಡೀಷನ್ ಅಲ್ಲಿ ಇದ್ದಾಗ ಕ್ಲೈಮ್ಯಾಕ್ಸ್ ಕಮ್ಯುನಿಟಿನೇ. ಸೊ ಅದು ಎಲ್ಲಿವರೆಗೂ ಸ್ಟೇಬಲ್ ಆಗಿರ್ತದೆ ಅಂತಂದ್ರೆ ಎನ್ವಿರಾನ್ಮೆಂಟ್ ಚೇಂಜ್ ಆಗದೆ ಅದೇ ರೀತಿ ಇದ್ರೆ ಅದು ಸ್ಟೇಬಲ್ ಆಗಿರ್ತದೆ. ಇಫ್ ಎಟ್ ಆಲ್ ಸಕ್ಸೆಷನ್ ಆಫ್ ಪ್ಲಾಂಟ್ಸ್ ಅಲ್ಲಿ ಪ್ರೈಮರಿ ಸಕ್ಸೆಷನ್ ಇನ್ ವಾಟರ್, ಅವಾಗ ರಾಕ್ ಮೇಲೆ ನೋಡಿದ್ರಿ, ವಾಟರ್ ಅಲ್ಲಿ ಏನಾಗ್ತದೆ, ಫೈಟೋ ಪ್ಲಾಂಕ್ಟಾನ್ ಆರ್ ದ ಪಯನೀರ್ ಸ್ಪೀಸೀಸ್ ಇಯರ್. ಅಲ್ಲಿ ಲೈಕನ್ಸ್ ಪಯನೀರ್ ಸ್ಪೀಸೀಸ್ ಇದ್ದು ರಾಕ್ ಮೇಲೆ, ಇಲ್ಲಿ ಫೈಟೋ ಪ್ಲಾಂಕ್ಟಾನ್ಸ್ ಆರ್ ದ ಪಯನೀರ್ ಸ್ಪೀಸೀಸ್. ಫೈಟೋ ಪ್ಲಾಂಕ್ಟಾನ್ಸ್ ಆರ್ ನಥಿಂಗ್ ಬಟ್ ಎ ಪ್ರಿಮಿಟಿವ್ ದೀಸ್ ಪ್ಲಾಂಟ್ಸ್. ದೆನ್ ಫ್ರೀ ಫ್ಲೋಟಿಂಗ್ ಆಂಜಿಯೋಸ್ಪರ್ಮ್ಸ್. ಹೌದಾ? ನೀರು ಬಂದ ಮೇಲೆ ನೀರ್ ಮೇಲ್ಗಡೆ ಫ್ರೀ ಫ್ಲೋಟಿಂಗ್ ಆಂಜಿಯೋಸ್ಪರ್ಮ್ಸ್ ಬರ್ತವೆ. ಅದಾದ್ಮೇಲೆ ರೂಟೆಡ್ ಹೈಡ್ರೋಫೈಟ್ಸ್. ಹೌದಾ? ನಿಧಾನವಾಗಿ ನೀರು ಕಡಿಮೆ ಆಗ್ತದೆ, ಬಯೋಮಾಸ್ ಜಾಸ್ತಿ ಆಗ್ತದೆ, ಸಾಯಿಲ್ ಕಂಟೆಂಟ್ ಜಾಸ್ತಿ ಆಗ್ತದೆ, ಲ್ಯಾಂಡ್ ಜಾಸ್ತಿ ಆಗ್ತದ, ಅವಾಗ ಏನಾಗ್ತದೆ, ರೂಟೆಡ್ ಹೈಡ್ರೋಫೈಟ್ಸ್. ಹೌದಾ? ಈ ಫೈಟೋಪ್ಲಾಂಕ್ಟಾನ್ಸ್ ಇಂದ ರೂಟೆಡ್ ಹೈಡ್ರೋಫೈಟ್ಸ್ ಬರ್ತವೆ. ಇನ್ ಬಿಟ್ವೀನ್ ಫ್ರೀ ಫ್ಲೋಟಿಂಗ್ ಆಂಜಿಯೋಸ್ಪರ್ಮ್ಸ್ ನಾವು ಅಬ್ಸರ್ವ್ ಮಾಡ್ತಿದ್ವಿ. ಏನದು ಗ್ರಾಜುವಲಿ ರೂಟೆಡ್ ಹೈಡ್ರೋಫೈಟ್ಸ್. ಇಲ್ಲಿ ರೂಟೆಡ್ ಅಂತ ಮೆನ್ಷನ್ ಮಾಡೋದ್ರ ಅರ್ಥ ಅಲ್ಲಿ ವಾಟರ್ ಅಲ್ಲಿ ಮಣ್ಣು ಜಾಸ್ತಿ ಆಗಿದೆ. ದೆನ್ ಸೆಡ್ಜಸ್, ದೆನ್ ಗ್ರಾಸಸ್. ಹೌದಾ? ಸೆಡ್ಜಸ್, ದೀಸ್ ಬುಷಸ್. ಹೌದಾ? ಗ್ರಾಸ್ ಅನ್ನು ಅಲ್ಲಿ ಬೆಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೆನ್ ಟ್ರೀಸ್, ದ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಈಸ್ ಎ ಫಾರೆಸ್ಟ್. ಸೊ ಅಲ್ಟಿಮೇಟ್ಲಿ ನಾವು ಹೈಡ್ರಿಕ್ ಕಂಡೀಷನ್ ತಗೊಂಡ್ರು, ಜೆರಿಕ್ ಕಂಡೀಷನ್ ತಗೊಂಡ್ರು, ಅಲ್ಟಿಮೇಟ್ ಆಗಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತಕ್ಕಂಥದ್ದು ಫಾರೆಸ್ಟೇ. ಕೊನೆಗದು ಒನ್ ಆನ್ ದ another time it will be converted into forest. So with the time the water body is converted into land. ಬರ್ತಾ ವಾಟರ್ ಬಾಡಿ ಏನಾಯ್ತು, ಅದು ಲ್ಯಾಂಡ್ ಆಗಿ ಕನ್ವರ್ಟ್ ಆಗಿ ಅದೊಂದು ಫಾರೆಸ್ಟ್ ಆಯ್ತು.